ಪ್ರೀತಿ ಅಂತ ಹಿಂದೆ ಬಿದ್ದಿದ್ದ. ಆಕೆ ಪ್ರೀತಿಸೋದಕ್ಕೆ ಆಗಲ್ಲ ಅಂದಿದ್ದಕ್ಕೆ ಸೈಕಾಗಿದ್ದ. ಬೇರೊಬ್ಬನ ಜೊತೆ ಆಕೆ ಓಡಾಡೋದನ್ನ ನೋಡಿ ಚಾಕು ಹಿಡಿದ. ಆಕೆಯನ್ನ ಕೊಂದು ತಾನು ಸಾಯ್ಬೇಕು ಅಂತ ತೀರ್ಮಾನ ಮಾಡಿದ್ದ. ಈ ಪ್ರೀತಿಯಲ್ಲಿ ಅದೇನ್ ಪವರ್ ಇದೆಯೋ, ಅದೇನ್ ಮ್ಯಾಜಿಕ್ ಇದೆಯೋ, ಅದೇನ್ ಲಾಜಿಕ್ ಇದೆಯೋ, ಒಮ್ಮೆ ಪ್ರೀತಿಗೆ ಬಿದ್ರೆ ಮುಗೀತು. ಪ್ರೇಮ ಲೋಕದಲ್ಲೇ ತೇಲಾಡಿ ಬಿಡ್ತಾರೆ. ಆದ್ರೆ ಇದೇ ಪ್ರೀತಿಯಲ್ಲಿ ಎದ್ದು ಬಿದ್ದು ದೂರಾದವರು, ಒಂದಾದವರು, ಪ್ರೀತಿ ಸಿಗದೆ ಹುಚ್ಚರಾದವರ ಕಥೆ ವಿಭಿನ್ನವಾಗಿಯೇ ಇರುತ್ತೆ. ಕನ್ನಡದ ಸೂಪರ್ ಹಿಟ್ ಸಿನಿಮಾ ನಟ ಶಿವರಾಜ್ ಕುಮಾರ್ ನಟನೆಯ ಓಂ ಸಿನಿಮಾದಲ್ಲಿ ಪ್ರೀತಿ ಹೀಗೂ ಮಾಡ್ತಾರಾ ಅನ್ನೋದನ್ನ ಕಣ್ಣಿಗೆ ಕಟ್ಟಿದಂತೆ ಚಿತ್ರೀಕರಣ ಮಾಡಲಾಗಿದೆ. ಐ ಲವ್ ಯು, ಯು ಮಸ್ಟ್ ಲವ್ ಮೀ ಅನ್ನೋ ಸಿನಿಮಾದ ದೃಶ್ಯವನ್ನ ನಿಮಗೆ ಯಾಕೆ ತೋರಿಸಿದ್ವಿ ಅಂದ್ರೆ, ಈಗ ನಾವು ತೋರಿಸೋಕೆ ಹೊರಟಿರೋ ಈ ಸ್ಟೋರಿಯಲ್ಲೂ ಒಬ್ಬ ಪ್ರೀತ್ಸೆ ಅಂತ ಅದೊಬ್ಬಳ ಹಿಂದೆ ಬಿದ್ದಿದ್ದ, ಅವಳನ್ನೇ ಮದುವೆ ಆಗೋದಾಗಿ ಗಟ್ಟಿ ನಿರ್ಧಾರಕ್ಕೆ ಬಂದು ಬಿಟ್ಟಿದ್ದ. ಆದ್ರೆ ಆ ಪ್ರೀತಿಯ ಅಮಲು ಏನೇನ್ ಮಾಡಿಸಿದೆ, ಏನೆಲ್ಲ ಅನಾಹುತ ಮಾಡಿಸಿದೆ, ಹೇಗೆಲ್ಲ ಪ್ರೀತಿಯ ಹುಚ್ಚಿನಲ್ಲಿ ಅಲೆದಾಡಿದ್ದ, ಕೊನೆಗೆ ಏನಾದ, ಅವನ ಪ್ರೀತಿ ಉಳಿದ ಲವ್ವರ್ಸ್ಗೆ ಹೇಗೆ ಪಾಠ ಆಗತ್ತೆ ಅನ್ನೋದನ್ನೇ ನಾವು ನಿಮಗೆ ತೋರಿಸೋಕೆ ಹೊರಟಿರೋದು. ಈ ಪ್ರೇಮ ಕಥೆಯ ಲವ್ವರ್ ಬಾಯ್ ಈತನೇ ನೋಡಿ. ಡಿಫರೆಂಟ್ ಆಗಿ ಲುಕ್ ಕೊಡ್ತಿರೋ ಈ ಲವ್ವರ್ ಬಾಯ್ ಹೆಸರು ಮೋಹನ್ ಕುಮಾರ. ಕೇವಲ 24 ವರ್ಷ ವಯಸ್ಸು. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಜಯಪುರದ ನಿವಾಸಿ. ಓದುವ ವಯಸ್ಸಲ್ಲಿ ಓದೋದು ಬಿಟ್ಟು ಖಾಲಿ ಕೈನಲ್ಲಿ ಓಡಾಡ್ಕೊಂಡಿದ್ದ. ಇತ್ತೀಚೆಗೆ ಏನೋ ಒಂದು ಕೆಲಸವನ್ನು ಮಾಡ್ತಿದ್ದ. ಆ ಕೆಲಸ ಮಾಡ್ಕೊಂಡು ತಾನಾಯ್ತು, ತನ್ನ ಕೆಲಸ ಆಯ್ತು ಅಂತ ಇರೋದು ಬಿಟ್ಟು ಪ್ರೀತಿ ಪ್ರೇಮ ಅಂತ ಸುತ್ತಾಡೋಕೆ ಶುರು ಮಾಡ್ತಾನೆ. ಅದೊಬ್ಬಳ ಹಿಂದೆ ಪ್ರತಿದಿನ ಸುತ್ತಿದ್ದಾನೆ. ದಿನ ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋಗ್ತಿದ್ನೋ ಗೆಲ್ವೋ, ಬಟ್ ಅವಳನ್ನ ನೋಡೋಕೆ ಮಾತ್ರ ಮಿಸ್ ಮಾಡ್ತಿರ್ಲಿಲ್ಲ. ಅವಳ ಜಪದಲ್ಲೇ ಇಡೀ ದಿನ ಗಿರ್ತಾಗಿದ್ದ. ಹೀಗೆ ಪ್ರೀತಿಯ ದೇವತೆಯನ್ನ ಆರಾಧನೆ ಮಾಡ್ತಿದ್ದ ಈ ಮೋಹನ್ ಕುಮಾರ ಅದೇ ಪ್ರೀತಿಗಾಗಿ ಈಗ ಜೈಲು ಸೇರುವಂತಾಗಿದೆ. ಚಿಕ್ಕಮಗಳೂರಿನ ಮಲೆನಾಡು ಕಾಡುಗಳ ಮಧ್ಯದ ಕಳಸ ಪಟ್ಟಣದಲ್ಲಿ ಎಂತಹದ್ದೊಂದು ಕೃತ್ಯ ನಡೆದು ಹೋಗಿದೆ. ಅವನದ್ದು ಕೊಪ್ಪ ತಾಲೂಕಿನ ಜಯಪುರ, ಈ ಹುಡುಗಿಯದ್ದು ಅದೇ ತಾಲೂಕಿನ ಗುಡ್ಡೆ ತೋಟ. ಘಟನೆ ನಡೆದಿರೋದು ಅದೇ ಜಿಲ್ಲೆಯ ಕಳಸ ಪಟ್ಟಣದಲ್ಲಿ. ಪಾಗಲ್ ಪ್ರೇಮಿ ಮೋಹನನಾಗಿ ಕೃತ್ಯಕ್ಕೆ ಇಡೀ ಗ್ರಾಮ ಇದೀಗ ದಂಗಾಗಿ ಹೋಗಿದೆ. ಪ್ರೀತ್ಸೆ ಅಂತ ಹಿಂದೆ ಬಿದ್ದಿದ್ದ, ಚಾಕು ಚುಚ್ಚೇ ಬಿಟ್ಟ. ಪ್ರೀತಿ ನಿರಾಕರಿಸಿದ್ದಕ್ಕೆ ರಕ್ತದ ಕೋಡಿ ಹರಿಸಿದವ ಅಂದ. ಇವನೇ ನೋಡಿ ಪಾಗಲ್ ಪ್ರೇಮಿ ಮೋಹನ. ಇವನು ಓಡ್ತಿರೋ ಸ್ಪೀಡ್ ನೋಡಿದ್ರೆ ಗೊತ್ತಾಗತ್ತೆ, ಮಾಡಬಾರದ ಕೆಲಸ ಮಾಡಿಯೇ ಹೀಗೆ ಓಡ್ತಿದ್ದಾನೆ ಅಂತ. ಈತನಿಗಿನ್ನೂ ಜಸ್ಟ್ 24 ವರ್ಷ. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಗುಡ್ಡ ತೋಟದ ನಿವಾಸಿ ಈ ಮೋಹನ್ ಕಳಸ ತಾಲೂಕಿನ ಗುಡ್ಡೆ ತೋಟದ ಕಾವ್ಯ ಮೇಲೆ ಕಣ್ಣಿಟ್ಟಿದ್ದ. ಹೋದಲ್ಲಿ ಬಂದಲ್ಲಿ ನನ್ನನ್ನ ಪ್ರೀತಿ ಮಾಡುವಂತ ಕೊಡಬಾರದ ಕಾಟ ಕೊಡ್ತಿದ್ದಂತೆ. ಖಾಸಗಿ ಕ್ಲಿನಿಕ್ನಲ್ಲಿ ನರ್ಸ್ ಆಗಿದ್ದ ಕಾವ್ಯಾಗೆ ಈತನಿಂದ ತಲೆ ಮರೆಸಿಕೊಂಡು ಓಡಾಡೋದೇ ದೊಡ್ಡ ತಲೆನೋವಾಗಿತ್ತು. ಶುಕ್ರವಾರ ಕಳಸ ಪಟ್ಟಣದ ಮಹಾವೀರ್ ಸರ್ಕಲ್ ಬಳಿ ಬಂದವ ಕಾವ್ಯ ಜೊತೆ ಕಿರಿಕ್ ಶುರು ಮಾಡಿದ್ದಾನೆ. ಪ್ರೀತಿ ಮಾಡು ಅಂತ ಬಲವಂತ ಮಾಡ್ತಿದ್ದಂತೆ. ಇದಕ್ಕೆ ಕಾವ್ಯ ಆಗಲ್ಲ ಎಂದಿದ್ಲು. ಇಷ್ಟಕ್ಕೆ ಸಿಟ್ಟಿಗೆದ್ದವ ಕಲ್ಲಿನಿಂದ ಹಲ್ಲೆ ಮಾಡಿ ನಂತರ ತಲೆ ಹಾಗೂ ಬೆನ್ನಿಗೆ ಚಾಕು ಚುಚ್ಚಿ ಅಲ್ಲಿಂದ ಎಸ್ಕೇಪ್ ಆಗಿದ್ದ.
ಕಂಪ್ಲೇಂಟ್ ಬಂದ್ಬಿಟ್ಟು ಕಾವ್ಯ ಅಂತೇಳಿ 20 ವರ್ಷ ಅವರು ಕಳಸಾದಲ್ಲಿರ್ತಕ್ಕಂಥ ಹಾಸ್ಪಿಟಲಲ್ಲಿ ಒಂದು ಲ್ಯಾಬ್ ಟೆಕ್ನಿಷಿಯನ್ ಆಗಿದ್ದಾರೆ. ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇವರು ಮತ್ತು ಮೋಹನ್ ಅಂತಕ್ಕಂಥವರು ಒಂದು 7-8 ತಿಂಗಳ ಹಿಂದೆ ಲವ್ ಮಾಡ್ತಾ ಇದ್ರು. ಆ ವಿಚಾರವಾಗಿ ಏನೋ ಅವ್ರ ಮಧ್ಯದಲ್ಲಿ ಮನಸ್ತಾಪ ಆಗಿ ಒಂದು 10 to 15 ಡೇಸ್ ಬ್ಯಾಕ್ ಅವ್ರದ್ದು ನಂಬರು ಮತ್ತು ಎಲ್ಲ ಇದನ್ನು ಅವರು ಬ್ಲಾಕ್ ಮಾಡಿರ್ತಾರೆ, ಕಾವ್ಯ ಅಂತಕ್ಕಂಥವ್ರು, ಮೋಹನ್ ಅವ್ರದ್ದು. ಸೊ ಅದಕ್ಕೆ ಇವರು ಅಲ್ಲಿ ಬಂದುಬಿಟ್ಟು ಯಾಕೆ ಈ ಥರ ಮಾಡಿದೆಯಾ ಅಂತೇಳಿ ಕೇಳಿ ಅದು ಆ ಮಾತುಕತೆ ಆಗಬೇಕಾದ್ರೆ ವಾಗ್ವಾದ ಆಗಿ ಮೋಹನ್ ಅಂತಕ್ಕಂಥವ್ರು ಒಂದು ಯಾವುದೋ ಶಾರ್ಪ್ ಆಬ್ಜೆಕ್ಟ್ ಅನ್ನು ತೆಗೆದುಕೊಂಡು ಅವರಿಗೆ ತಲೆಗೆ ಮತ್ತು ಬೆನ್ನಿಗೆ ಅದರಿಂದ ಹೊಡೆದಿದ್ದಾರೆ ಅಂತಕ್ಕಂಥ ದೂರು. ಅದ್ರ ಮೇರೆಗೆ ನಾವು 307 ಕೇಸನ್ನು ರಿಜಿಸ್ಟರ್ ಮಾಡಿದ್ದೀವಿ. ಕಾವ್ಯ ರಕ್ತದ ಮಡುವಿನಲ್ಲಿ ಒದ್ದಾಡ್ತಿದ್ದಂತೆ ಅಲ್ಲಿಂದ ಪಾಗಲ್ ಪ್ರೇಮಿ ಮೋಹನ ಎಸ್ಕೇಪ್ ಆಗಿದ್ದ. ಗಾಯಾಳು ಕಾವ್ಯಾಳನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ನೀಡುತ್ತಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಈ ಸೈಕೋ ಮೋಹನನ ಹಿಂದೆ ಬಿದ್ದಿದ್ರು. ಕಳಸದಿಂದ ಎಸ್ಕೇಪ್ ಆದವ ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರ ಬಳಿ ಲಾಕ್ ಆಗಿದ್ದಾನೆ. ಈಗ ಅದೇ ಒಂದು ಶಾರ್ಪ್ ಆಬ್ಜೆಕ್ಟ್, ಚಾಕುತ್ರ ಆಬ್ಜೆಕ್ಟ್ ಅಂತ ಹೇಳಿದ್ದಾರೆ. ಅದು ನಾವು ತನಿಖೆ ಮಾಡ್ತಾ ಇದ್ದೀವಿ. ವೈಜ್ಞಾನಿಕ ರೀತಿಯಲ್ಲಿ ನಮ್ಮ ಸೋಕೋ ಟೀಮ್ ಎಲ್ಲ ಹೋಗಿದೆ. ಮತ್ತೆ ಕಾರಣ ಅವ್ರು ಹೇಳ್ತಕ್ಕ ಕಂಪ್ಲೇಂಟ್ ಅಲ್ಲೇ ಹೇಳಿದಾಗೆ ಅವ್ರೇನೋ ನಂಬರ್ ಬ್ಲಾಕ್ ಮಾಡಿದ್ದಕ್ಕೆ ಈ ತರ ಮಾಡಿದ್ದಾರೆ ಅಂತಕ್ಕಂಥದ್ದಿದೆ. ಸೊ ಆರೋಪಿನ ನಾವು ಆಲ್ರೆಡಿ ಈಗ ಅರೆಸ್ಟ್ ಮಾಡಿದ್ದೀವಿ. ಮುಂದಿನ ತನಿಖೆ ನಡೀತಾ ಇದೆ. ಎಕ್ಸಾಕ್ಟ್ಲಿ ಏನು ರೀಸನ್ ಅಂತಕ್ಕಂಥದ್ದು ಅವ್ರ ವಿಚಾರಣೆಯಲ್ಲಿ ಮತ್ತು ತನಿಖೆಯಲ್ಲಿ ಅದು ಕಂಡು ಬರಬೇಕಾಗುತ್ತೆ. ಈಗ ಇಲ್ಲಿವರೆಗೆ ಅವರು ಇಬ್ರು ಲವ್ ಮಾಡ್ತಾ ಇದ್ರು. ಅವ್ರ ಮಧ್ಯದಲ್ಲಿ ಏನೋ ಮನಸ್ತಾಪ ಆಗಿತ್ತು. ಅದಕ್ಕೆ ಹುಡುಗಿ ಕಾವ್ಯ ಅಂತಕ್ಕಂಥವ್ರು ಅವ್ರ ನಂಬರನ್ನು ಬ್ಲಾಕ್ ಮಾಡಿದ್ರು. ಆ ವಿಚಾರಕ್ಕೆ ಅವರು ಕೇಳಲಿಕ್ಕೆ ಬಂದಾಗ ಗಲಾಟೆ ಆಗಿದೆ ಅಂತಕ್ಕಂಥದ್ದಿದೆ. ಪ್ರೀತ್ಸೆ ಅಂತ ಪಕ್ಕದ ಹಳ್ಳಿಯ ಯುವತಿ ಹಿಂದೆ ಬಿದ್ದ. ಪ್ರೀತಿ ಪ್ರೇಮ ಅಂದ್ರೆ ಸಾಕು, ಹೆತ್ತವರು ಬೆಚ್ಚಿ ಬೀಳ್ತಾರೆ. ಯಾಕಂದ್ರೆ ಹೀಗೀಗೆಲ್ಲ ಈ ಪ್ರೀತಿ ಅನ್ನೋದು ಪಾಯ್ಸನ್ ಆಗೋಗಿದೆ. ಪ್ರೀತಿಗಾಗಿ ಏನು ಬೇಕಾದ್ರೂ ಮಾಡ್ತಾರೆ, ಹೆಣ ಬೇಕಾದ್ರೂ ಉರುಳಿಸ್ತಾರೆ, ಕೊನೆಗೆ ತಾವು ಹೆಣವಾಗಿ ಹೋಗ್ತಾರೆ. ಅಪ್ಪಿ ತಪ್ಪಿ ಹುಡುಗಿ ಏನಾದ್ರೂ ಈ ಪ್ರೀತಿ ಗೀತಿ ಬೇಡ ಅಂದ್ರೆ ಮುಗಿದೇ ಹೋಯ್ತು. ಪ್ರೇಮಿ ಅನ್ನಿಸ್ಕೊಂಡವನೇ ಯಮಕಿಂಕರನಾದ್ರೂ ಅನುಮಾನವಿಲ್ಲ. ಇವನು ಕೂಡ ಎಂಥದ್ದೇ ಜಾಯಮಾನಕ್ಕೆ ಸೇರಿದವ. ಹುಡುಗಿಯೊಬ್ಬಳ ಹಿಂದೆ ಬಿದ್ದಿದ್ದವ. ಪ್ರೀತ್ಸೆ ಅಂತ ಜೀವ ತಿಂತಿದ್ದ. ಹುಡುಗಿ ನಿನ್ನ ಸಹವಾಸನೇ ಬೇಡ ಅಂತಿದ್ದಂತೆ ರಕ್ತಾಸುರನಾಗಿದ್ದಾನೆ. ಇಡೀ ಊರೇ ಸ್ತಬ್ಧವಾಗಿರೋದು ಚಿಕ್ಕಮಗಳೂರು ಜಿಲ್ಲೆಯ ಕಳಸಾದಲ್ಲಿ. ಇದೇ ಜಿಲ್ಲೆಯ ಕೊಪ್ಪ ತಾಲೂಕು ಯುವಕ ಮತ್ತು ಯುವತಿಯ ಒಂದು ದುರಂತ ಪ್ರೇಮ ಕಥೆಗೆ ಸಾಕ್ಷಿಯಾಗ್ಬಿಟ್ಟಿದೆ. ಇಷ್ಟಕ್ಕೂ ಈ ಮೋಹನ್ ಈ ಸ್ಥಿತಿಗೆ ಕಾರಣವೇನು? ಅಸಲಿಗೆ ಆಗಿದ್ದಾದ್ರೂ ಏನು? ಪ್ರೀತಿ ಮಾಡಿ ಹೀಗೆ ನರಳಾಡಿ ಜೈಲು ಸೇರಿದ್ದೇಕೆ? ಮೋಹನ್ ಕುಮಾರ್ ಪ್ರೀತಿಯಲ್ದಿ ಅಗ್ನಿ ನರ್ತನ ಮಾಡಿದ್ದು ಯಾವಾಗ? ಏನಾಯ್ತು ಅನ್ನೋದೇ ವಿಚಿತ್ರ, ವಿಭಿನ್ನ. ಯುವತಿಗೆ ಬೇರೊಂದು ಲವ್, ಕೆರಳಿ ಕೆಂಡವಾಗಿದ್ದ ಮೋಹನ್. ಈ ಮೋಹನ್ ಕುಮಾರ ಮತ್ತು ಯುವತಿ ಕೆಲ ವರ್ಷಗಳಿಂದ ಪರಸ್ಪರ ಪ್ರೀತಿಸ್ತಿದ್ರಂತೆ. ಮೋಹನನಿಗೆ ಏನೋ ಸಣ್ಣ ಕೆಲಸವಿತ್ತು. ಆದ್ರೆ ಯುವತಿ ಕಳಸ ಪಟ್ಟಣದ ಕಾವೇರಿ ನರ್ಸಿಂಗ್ ಹೋಮ್ನಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಿದ್ದವಳು. ಆದ್ರೆ ಇತ್ತೀಚೆಗೆ ಯುವತಿ ಕಾವ್ಯಾಗೆ ಮೋಹನ್ ಇಷ್ಟವಾಗ್ತಿರ್ಲಿಲ್ಲ. ಅವರ ಮಧ್ಯೆ ಮನಸ್ತಾಪ ಉಂಟಾಗ್ತಿತ್ತು. ಯುವತಿ ಬೇರೊಬ್ಬನನ್ನ ಪ್ರೀತಿಸತೊಡಗಿದ್ಲು. ಆಗ್ಲೇ ನೋಡಿ ಮೋಹನನ ಎದೆಯೊಳಗೆ ಕಂಡು ಕೇಳರಿಯದ ಕೋಪ ಹುಟ್ಟಿದ್ದು. ತಾನು ಪ್ರೀತಿಸಿದ್ದ ಯುವತಿ ಬೇರೊಬ್ಬ ಯುವಕನ ಜೊತೆ ಓಡಾಡೋದು, ಬೇರೊಬ್ಬನನ್ನ ಪ್ರೀತಿ ಮಾಡ್ತಿರೋ ವಿಚಾರ ಮೋಹನನಿಗೆ ಸುತಾರಾಮ್ ಇಷ್ಟವಾಗ್ತಿರ್ಲಿಲ್ಲ. ಅವನಿಗೆ ಆಕಾಶವೇ ಕಳಚಿ ಬಿದ್ದಂತಾಗಿತ್ತು. ಬದುಕೇ ಬೇಡವಾಗಿತ್ತು. ಅವಳಿಲ್ಲದೆ ಲೈಫೇ ಶೂನ್ಯ ಅಂತನ್ನಿಸಿಬಿಟ್ಟಿತ್ತು. ಹಾಗಾಗಿಯೇ ಶುಕ್ರವಾರ ಕಳಸಕ್ಕೆ ಬಂದವ ಒಂದು ಗಟ್ಟಿ ನಿರ್ಧಾರ ಮಾಡಿಯೇ ಜಯಪುರದಿಂದ ಬಸ್ನಲ್ಲಿ ಬಂದು ಇಳಿದಿದ್ದ. ಲವರ್ನನ್ನ ಕೊಂದು ತಾನು ಸಾಯೋ ಪ್ಲಾನ್. ಶುಕ್ರವಾರ ಕಳಸ ಪಟ್ಟಣಕ್ಕೆ ಬಸ್ನಲ್ಲಿ ಬಂದಿದ್ದ ಮೋಹನ್ ಕುಮಾರ ಆಸ್ಪತ್ರೆ ಸಮೀಪದ ಮಹಾವೀರ್ ರಸ್ತೆ ಬಳಿಯ ಓಣಿಯಲ್ಲಿ ಅವಿತು ಕೂತಿರ್ತಾನೆ. ಅದು ತನ್ನ ಪ್ರೇಯಸಿ ಕಾವ್ಯ ಬರೋ ಹಾದಿ ಅನ್ನೋದು ಮೋಹನನಿಗೆ ಸರಿಯಾಗಿ ತಿಳಿದಿತ್ತು. ಅವರಿಬ್ಬರ ಪ್ರೀತಿ ಚಾಲೂಗಿದ್ದಾಗ ಅದೇ ಓಣಿಯಲ್ದೇ ಅದೆಷ್ಟೋ ಸಲ ಮೀಟ್ ಆಗ್ತಿದ್ರು. ಆದ್ರೆ ಶುಕ್ರವಾರದ ಮಠ ಮಧ್ಯಾಹ್ನ ಅಲ್ಲಿ ನಡೆದಿದ್ದೇ ಬೇರೆ.
ಆಸ್ಪತ್ರೆಯಿಂದ ತನ್ನ ಶಿಫ್ಟ್ ಮುಗಿಸಿ ಬರುತ್ತಿದ್ದ ಕಾವ್ಯಾಳಿಗಾಗಿ ಕಾದು ಕುಳಿತಿದ್ದ ಮೋಹನ. ಈ ವೇಳೆ ಬಂದ ಕಾವ್ಯಾಗೆ ಹಿಂದಿನಿಂದ ಹೋದ ಮೋಹನ ಚಾಕುವಿನಿಂದ ಗಿರಿದಿದ್ದಾನೆ. ನಂತರ ಸಾಯಿಸೋ ಉದ್ದೇಶದಿಂದ ಯುವತಿಯ ತಲೆಗೆ ಕಲ್ಲಿನಿಂದ ಜಜ್ಜಿದ್ದಾನೆ. ಚಾಕುವಿನಿಂದ ಗಿರಿದ ಬಳಿಕವೂ ಅವಳು ಸಾಯದೇ ಇದ್ದಾಗ ಪಕ್ಕದಲ್ಲೇ ಇದ್ದ ದೊಡ್ಡ ಸೈಜು ಕಲ್ಲನ್ನ ಎತ್ತಾಕಿ ಕೊಲೆಗೈಯೋ ಪ್ಲಾನ್ ಮಾಡಿದ್ದಾನೆ ಈ ಮೋಹನ್. ಈ ಸಂದರ್ಭ ತೀವ್ರವಾಗಿ ಗಾಯಗೊಂಡ ಯುವತಿ ಕಾವ್ಯ ಜೋರಾಗಿ ಕಿರಿಚಿಕೊಂಡಿದ್ದಾಳೆ. ಯುವತಿಯ ಅರಚಾಟ ಕಿರುಚಾಟ ಕೇಳಿ ಅಕ್ಕಪಕ್ಕದವರು ಸ್ಥಳಕ್ಕೆ ಬಂದಿದ್ದಾರೆ. ಜನ ಸೇರೋದನ್ನ ಕಂಡು ಯುವಕ ಮೋಹನ್ ಸ್ಥಳದಿಂದ ಕಾಲ್ಕಿತ್ತಿದ್ದಾನೆ. ನೋಡಿ, ಹೀಗೆ ಯುವಕ ಕಾವ್ಯಾಗೆ ಚಾಕುವಿನಿಂದ ಗಿರಿದು ಓಡಿ ಹೋಗೋ ದೃಶ್ಯ ಪಕ್ಕದ ಅಂಗಡಿಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಹಲ್ಲೆ ಬಳಿಕ ಯುವಕ ಬೈಕ್ ಮತ್ತು ಬಸ್ ಮೂಲಕ ಕೊಟ್ಟಿಗೆ ಹಾರಕ್ಕೆ ತಲುಪಿದ್ದ. ಈ ಮಧ್ಯೆ ಎಸ್ಪಿ ಡಾಕ್ಟರ್ ವಿಕ್ರಮ್ ಅಮಟೆ ಅವರು ಆರೋಪಿ ಬಂಧನಕ್ಕಾಗಿ 4 ತಂಡ ರಚಿಸಿದ್ರು. ಈ ತಂಡ ಆರೋಪಿಯನ್ನ ಕೊಟ್ಟಿಗೆ ಹಾರದಲ್ಲಿ ಬಂಧಿಸಿದೆ. ಆಗ ಆರೋಪಿ ಮೋಹನನ ಬಳಿ ವಿಷದ ಬಾಟಲ್ ಪತ್ತೆಯಾಗಿದೆ. ಅಂದರೆ ಲವ್ವರ್ ಕಾವ್ಯ ಸಾವಿಗೀಡಾದ ಬಳಿಕ ತಾನು ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ಳಲು ನಿರ್ಧರಿಸಿದ್ದಾಗಿ ಪಾಪಿ ಮೋಹನ್. ವರ್ಷಗಟ್ಟಲೆ ಲವ್ ಮಧ್ಯೆ ಅವನೊಬ್ಬ ಬಂದಿದ್ದ. ಆಸ್ಪತ್ರೆ ಬಳಿ ಬಂದ ಪ್ರೇಯಸಿಗೆ ಗಿರಿದಿದ್ದ. ಈ ಪಾಪಿ ಮೋಹನ ಕಳಸ ಪಕ್ಕದ ಜಯಪುರದ ನಿವಾಸಿ. ಈ ಕಾವ್ಯ ಕೂಡ ಅಷ್ಟೇ, ಪಕ್ಕದ ಊರಿನವಳು. ಅದೇಗೋ ಇಬ್ಬರ ಮಧ್ಯೆ ಪ್ರೀತಿ ಅಂಕುರಿಸಿತ್ತು. ವರ್ಷಗಳ ಕಾಲ ಪ್ರೀತಿ ಸಾಗಿತ್ತು. ಆದ್ರೆ ಇವನಿಗೇನ್ ಗೊತ್ತಿತ್ತು, ಎಲ್ಲೋ ಒಂದ್ ಕಡೆ ಹುಡುಗಿ ಮೋಹನನನ್ನ ಬಿಟ್ಟು ಹೋಗಿದ್ಲು. ಅವಳ ಮನಸ್ಸು ಬೇರೆ ಆಗಿತ್ತು, ಬೇರೊಬ್ಬನನ್ನ ಪ್ರೀತಿಸತೊಡಗಿದ್ಲು ಅಂತ. ಮೊದಲು ಈ ವಿಷಯ ಮೋಹನನಿಗೆ ಗೊತ್ತಾಗಿರ್ಲಿಲ್ಲ. ಯಾವಾಗ ತನ್ನ ಪ್ರೇಯಸಿ ಬೇರೊಬ್ಬನ ತೆಕ್ಕೆಗೆ ಬಿದ್ದಿದ್ದಾಳೆ ಅನ್ನೋದು ಗೊತ್ತಾಯ್ತು, ಆಗ ಉರಿದು ಹೋಗಿದ್ದಾನೆ. ಆಗಲೇ ಕಾವ್ಯಾಳ ಕೊಲೆಗೆ ಸ್ಕೆಚ್ ಹಾಕಿದ್ದಾನೆ. ಜೊತೆಗೆ ತಾನು ಕೂಡ ಸಾಯೋ ಪ್ಲಾನ್ ಹಾಕಿಕೊಂಡಿದ್ದಾನೆ. ಪ್ರೇಮಿಯನ್ನ ಅವಾಯ್ಡ್ ಮಾಡಿದ್ಲು ಸುಂದ್ರಿ, ಸೈಕಾದ ಪೋಖ್ರಿ. ಕೆಲ ವರ್ಷಗಳು ಚೆನ್ನಾಗಿಯೇ ಇದ್ದ ಕಾವ್ಯಾಗೆ ಇತ್ತೀಚೆಗೆ ಈ ಪೋಖರಿ ಮೋಹನ್ ಬೇಡವಾಗಿದ್ದ. ಅವನನ್ನ ಅವಾಯ್ಡ್ ಮಾಡೋಕೆ ಶುರು ಮಾಡ್ತಾಳೆ. ಕಾಲ್ ಮಾಡಿದ್ರೆ ಕಾಲ್ ರಿಸೀವ್ ಮಾಡ್ತಿರ್ಲಿಲ್ಲ. ಹೀಗಾಗಿ ಈ ಮೋಹನ್ ಕುಮಾರ್ ಇವಳಿಗೆ ಮತ್ತೊಬ್ಬ ಲವ್ವರ್ ಸಿಕ್ಕಿರಬಹುದು. ಅದಕ್ಕೆ ಇವಳು ನನ್ನನ್ನ ಅವಾಯ್ಡ್ ಮಾಡ್ತಿದ್ದಾಳೆ ಅಂತ ಆಲೋಚಿಸಿದ್ದಾನೆ. ದಿನದಿಂದ ದಿನಕ್ಕೆ ಸೈಕೋ ರೀತಿ ಬದಲಾಗಿ ಹೋಗಿದ್ದಾನೆ. ಪಾಗಲ್ ಪ್ರೇಮಿಯಂತೆ ಅಲೆಯೋಕೆ ಶುರು ಮಾಡ್ತಾನೆ. ಕಾವ್ಯ ನನಗೆ ಮೋಸ ಮಾಡಿಬಿಟ್ಲು ಅಂತ ಕೋಪ ಮಾಡಿಕೊಳ್ತಾನೆ. ಅವಳಿಗೆ ಏನಾದ್ರೂ ಒಂದ್ ಗತಿ ಕಾಣಿಸ್ಲೇಬೇಕು ಅಂತ ಡಿಸೈಡ್ ಆಗ್ತಾನೆ. ಕಾವ್ಯಾಳನ್ನ ಸಾಯಿಸೋಕೆಂದೇ ಮೋಹನ ಶುಕ್ರವಾರ ಆಕೆಯ ಶಿಫ್ಟ್ ಮುಗಿಯೋವರೆಗೂ ಕಾದಿರ್ತಾನೆ. ಮತ್ತದೇ ಓಣಿಯಲ್ಲಿ ಆಕೆ ಮನೆಗೆ ಮರಳೋದನ್ನ ಕಾಯ್ತಾಗಿರ್ತಾನೆ. ಕಾವ್ಯ ಬದಲಾಗಿರೋದು ಮೋಹನನಿಗೆ ಪಕ್ಕ ಆಗಿರತ್ತೆ. ಅದೇ ಕಾರಣಕ್ಕೆ ಕಾವ್ಯ ಬರ್ತಿದ್ದಂತೆ ಅವಳ ಹಿಂಬದಿಯಿಂದ ಹೋಗಿ ಚೂರಿ ಹಾಕಿ ಬಿಡ್ತಾನೆ. ಆಸ್ಪತ್ರೆ ಎದುರೇ ಹಾಡ ಹಗಲೇ ತಾನು ಒಂದು ಕಾಲದಲ್ಲಿ ಪ್ರೀತಿಸಿದ್ದ ಹುಡುಗಿಯ ಕೊಲೆಗೆ ಯತ್ನಿಸ್ತಾನೆ. ಹುಡುಗಿ ಅರಚಾಡ್ತಿದ್ದಂತೆ ಜನ ಸೇರೋ ಭಯದಲ್ಲಿ ಮೋಹನ್ ಓಡಿ ಹೋಗ್ತಾನೆ. ಓಡಿ ಹೋಗಿದ್ದಷ್ಟೇ ಅಲ್ಲ, ಇದೇ ಹೊತ್ತಲ್ಲಿ ತಾನೂ ಕೂಡ ಸಾಯೋದಕ್ಕೆ ಪ್ರಯತ್ನ ಪಡ್ತಾನೆ. ವಿಷದ ಬಾಟಲಿಯನ್ನ ಖರೀದಿಸಿ ಜೊತೆಯಲ್ಲಿಟ್ಕೊಳ್ತಾನೆ. ಪೊಲೀಸರ ಟೀಮ್ ಮೋಹನ್ನನ್ನ ಅರೆಸ್ಟ್ ಮಾಡಿದಾಗ್ಲೂ ಅವನ ಕೈಯಲ್ಲಿ ಅದೇ ವಿಷದ ಬಾಟಲಿ ಸಿಕ್ಕಿತ್ತು.